ರಾಜ್ಯದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ನಾಳೆ ಬೆಳಗಿನ ಜಾವ ಮತದಾನದ ಒಂದು ಕೌಂಟ್ ಡೌನ್ ಆರಂಭ ಆಗುತ್ತೆ. ಮತದಾನದ ಎಣಿಕೆ ಆರಂಭ ಆಗುತ್ತೆ. ನಾಳೆ ರಾಜ್ಯದ 3 ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರಿನಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಜನರಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಟಫ್ ಫೈಟ್ ಇದೆ. ಯಾಕಂದರೆ ಬೈ ಎಲೆಕ್ಷನ್ನು 3 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳು ಸಾಕಷ್ಟು ಪೈಪೋಟಿ ನಡೆಸಿದ್ರು, ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಒಂದಿಷ್ಟು ಗೊಂದಲಗಳು ಕೂಡ ಇದ್ದಾವೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಇದ್ದಾವೆ. ಹೀಗಾಗಿ 3 ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು 3 ಕ್ಷೇತ್ರಗಳ ಫಲಿತಾಂಶ ತೀವ್ರವಾಗಿ ಕುತೂಹಲ ಕೆರಳಿಸ್ತಾ ಇದೆ. ಎಲ್ಲ ಸಮೀಕ್ಷೆಗಳು 3 ಪಕ್ಷಗಳಿಗೆ ಒಂದೊಂದು ಸ್ಥಾನ ಅಂತ ಹೇಳಿದಾವೆ. ಎಲ್ಲ ಸಮೀಕ್ಷೆಗಳನ್ನು ನಾವು ನೋಡಿದಾಗ 3 ಪಕ್ಷಗಳು ಕಾಂಗ್ರೆಸ್ಸು, ಬಿಜೆಪಿ ಹಾಗೂ JDS 3 ಪಕ್ಷಗಳಿಗೆ ಒಂದೊಂದು ಸ್ಥಾನ ಸಿಗತ್ತೆ ಅನ್ನುವಂತಹ ಒಂದು ಸಮೀಕ್ಷೆಯನ್ನು ಎಲ್ಲ ಸಮೀಕ್ಷೆಗಳು ಕೂಡ ಹೊರಹಾಕಿದ್ದಾವೆ, ಅಂದಾಜಿಸಲಾಗಿದೆ. ಹೀಗಾಗಿ 3 ಸ್ಥಾನಗಳಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂತಹ ಪ್ರಶ್ನೆ ತೀವ್ರವಾಗಿ ಕಾಡ್ತಾ ಇದೆ. ಇನ್ನು ಸಮೀಕ್ಷೆಗಳ ಪ್ರಕಾರವಾಗಿ ನೋಡೋದಾದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಸಮೀಕ್ಷೆ ಭವಿಷ್ಯವನ್ನು ನುಡಿದಿದೆ. ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ತಮ್ಮ ಸೀಟನ್ನು ಉಳಿಸ್ಕೊಳ್ತಾರೆ, ಆ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತ ಹೇಳಿದೆ. ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ ಅವರ ಕಡೆ ಸಮೀಕ್ಷೆಗಳು ಬೊಟ್ಟು ಮಾಡಿ ತೋರಿಸಿವೆ. ಆದರೆ 3 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಇದೆ. ಇದರ ಹೊರತಾಗಿಯೂ ಕೂಡ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಲೆಕ್ಕಾಚಾರ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಬಹುಮತ, ಅಂದರೆ ಅಂತರದ ಒಂದು ಬಹುಮತದಲ್ಲಿ ಇಂಥವರೇ ಗೆಲ್ತಾರೆ ಅಂತ ಯಾರಿಗೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ವಾತಾವರಣ ಇದ್ದೇ ಇದೆ. ಗೆದ್ದರೂ ಕೂಡ ಒಂದು ಕಡಿಮೆ ಅಂತರದಲ್ಲಿ ಗೆಲ್ಲುವಂತಹ ವಾತಾವರಣ ಇರೋದರಿಂದಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಪ್ರಶ್ನೆ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಇನ್ನು 3 ಕ್ಷೇತ್ರಗಳಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಒಂದು ತೀವ್ರವಾದಂತಹ ಚರ್ಚೆ ಕೂಡ ಆರಂಭ ಆಗಿದೆ. ಇನ್ನು ಕೆಲವರು ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ ಅಂತ ಸಮೀಕ್ಷೆಗಳಲ್ಲಿ ಅನೇಕರು ಹೇಳಿರೋದ್ರಿಂದಾಗಿ ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ ಅನ್ನುವಂತಹ ಒಂದು ವಿಚಾರವನ್ನು ಸಮೀಕ್ಷೆಗಳು ಕೂಡ ಹೇಳಿದಾವೆ. ಇತ್ತ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ನುವಂಥದ್ದನ್ನು ಸಮೀಕ್ಷೆಗಳು ಹೇಳಿವೆ. ಸಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರೇ ಗೆಲ್ತಾರೆ ಅಂತ ಸಮೀಕ್ಷೆಗಳು ಭವಿಷ್ಯವನ್ನು ನುಡಿದಿದ್ದಾವೆ. ಹೀಗಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇದೆ. ಯಾಕಂದರೆ ಭರ್ಜರಿ ಬಹುಮತದಿಂದ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಅಂದರೆ ಹೆಚ್ಚಿನ ಮತಗಳ ಅಂತರದಿಂದ ಯಾರೂ ಕೂಡ ಗೆಲ್ಲೋದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ. ಇದೇ ಕಾರಣಕ್ಕೆ ಗೆಲ್ತೀವಿ ಅನ್ನುವಂತಹ ಒಂದು ಭರವಸೆ ಇದ್ದರೂ ಕೂಡ ಸೋಲಿನ ಭೀತಿ ಕೂಡ ಅಭ್ಯರ್ಥಿಗಳನ್ನು ಕಾಡ್ತಾ ಇದೆ. ಅನ್ನಪೂರ್ಣ ತುಕಾರಾಮ್ ಇರಬಹುದು, ಅಥವಾ ಭರತ್ ಬೊಮ್ಮಾಯಿ ಇರಬಹುದು, ನಿಖಿಲ್ ಕುಮಾರಸ್ವಾಮಿ ಇರಬಹುದು. 3 ಜನರಿಗೆ ಗೆಲ್ತೀವಿ ಅನ್ನುವಂತಹ ಭರವಸೆ ಇದ್ದರೂ ಕೂಡ ಸೋಲಿನ ಭೀತಿ ಕೂಡ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಸಮೀಕ್ಷೆಗಳನ್ನು ಕೂಡ ಇಲ್ಲಿ ಸರಿ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ. ಯಾಕಂದರೆ ಅನೇಕ ಸಮೀಕ್ಷೆಗಳು ಉಲ್ಟಾ ಕೂಡ ಆಗಿದ್ದಾವೆ. ಅನೇಕ ಸಮೀಕ್ಷೆಗಳು ತಲೆ ಕೆಳಗಾಗಿದ್ದಾವೆ. ಕಳೆದ ಬಾರಿಯೂ ಕೂಡ ನಾವು ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಮೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ ಆಗಿತ್ತು. ಯಾಕಂದರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು, ಆದರೆ ಗೆದ್ದಿದ್ದು ಮಾತ್ರ BJP. ಹೀಗೆ ಅನೇಕ ಸಮೀಕ್ಷೆಗಳು ಉಲ್ಟಾ ಆಗಿರೋದ್ರಿಂದಾಗಿ ಈ ಬಾರಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ CP ಯೋಗೇಶ್ವರ್ ಅವರು ಕೂಡ ಈ ಹಿಂದೆ ಹೇಳಿಕೆ ಕೊಟ್ಟಿದ್ದರು. ಯಾರು ಗೆಲ್ತಾರೆ ಗೊತ್ತಿಲ್ಲ, ಆದರೆ ಅತಿ ಕಡಿಮೆ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಅವರು ಕೂಡ ಹೇಳಿಕೆ ಕೊಟ್ಟಿದ್ದರು. ಇದೇ ಕಾರಣಕ್ಕೆ 3 ಕ್ಷೇತ್ರಗಳಲ್ಲಿ
ಗೆಲ್ಲೋದು ಯಾರು ಸೋಲೋದು ಯಾರು ಅನ್ನುವಂತಹ ಒಂದು ಚರ್ಚೆ ತೀವ್ರವಾಗಿ ಆರಂಭ ಆಗಿದೆ.